ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶ್ರೀ ಲಕ್ಷ್ಮಣ ಗೌಡ ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಶ್ರೀ ಲಕ್ಷ್ಮಣ್ ಗೌಡ ಸಮಾಜ ಸೇವಕರು ಕಡು ಕಷ್ಟದ ಜೀವನದಲ್ಲಿ ಬದುಕು ಕಟ್ಟಿಕೊಂಡ ಇವರು ಕಳೆದ 30 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಒಲ್ಲದ ಮನಸ್ಸಿನಿಂದ ಸೇವಾ ಕ್ಷೇತ್ರಕ್ಕೆ ಕಾಲಿಟ್ಟ ಗೌಡ್ರು ಕೊರೋನಾ ಕಲಿಸಿದ ಮಾನವೀಯ ಮೌಲ್ಯದ ಪಾಠದಿಂದ ಇಂದು ಸೇವೆಯಲ್ಲಿ ನೆಮ್ಮದಿ ಕಂಡುಕೊಂಡಿದ್ದಾರೆ. ಅಮ್ಮನ ಮಾತು ನನ್ನ ಬದುಕಿನ ತತ್ವಕ್ಕೆ ಪ್ರೇರಣೆ, ಅಪ್ಪನ ಬದುಕೆ ಎಂದಿನ ನನ್ನ ಜೀವನಕ್ಕೆ ಸ್ಫೂರ್ತಿ ಅಂತಾರೆ ಇವರು. ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಅವಿರತ ಶ್ರಮ ಹಾಕುತ್ತಿದ್ದಾರೆ. ರಾಜಕೀಯವಾಗಿ ಹಲವಾರು ಅವಕಾಶ ಸಿಕ್ಕಿತ್ತು. ಈಗಲೂ ಅವಕಾಶ ಒದಗಿ ಬಂದರೆ ರಾಜಕೀಯ ಪ್ರವೇಶ ಮಾಡುವ ಇಚ್ಛೆ ಲಕ್ಷ್ಮಣ್ ಗೌಡ ಅವರದ್ದು. ಇವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ತುಂಬ ಖುಷಿಯಾಗುತ್ತೆ. ನಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಒಂದು ZTV ನಮ್ಮನ್ನು ಸಮಾಜಕ್ಕೆ ಪರಿಚಯ ಮಾಡಿಸೋಂಥ ಕೆಲಸ ಮಾಡಿದೆ. ತುಂಬ ಹೆಮ್ಮೆ ಅನಿಸುತ್ತೆ. ಅಚೀವ್ ಮಾಡೋದು ಹೇಗೆ ಸರಿ, ಅಚೀವ್ ಮಾಡೋದು ಏನಂದರೆ, ಈಗ ಕೊರೋನಾ ಅನ್ನೋ ಸಂದರ್ಭದಲ್ಲಿ ನಾವು ಫ್ರೀಯಾಗಿ ಕೂತಿದ್ದಾಗ ಬದುಕು ಇಷ್ಟೇ ಅಲ್ಲ ಅಂತ ಅನಿಸ್ಬಿಡ್ತು. ಆಗ ನಾವು ಏನಾದರೂ ಒಂದು ಕೆಲಸ ಮಾಡಬೇಕಲ್ಲ ಅಂತ ಹೇಳಿ ಒಂದು ಸಮಾಜ ಸೇವೆಯನ್ನು ಮೈಗೂಡಿಸ್ಕೊಂಡು ಶುರು ಮಾಡಿದಂಥವರು ಬಹುತ್ತಾತರಂಥ ಎತ್ತರಕ್ಕೆ ಬೆಳೆದಿದೆ ಈಗ. ಆದರೆ ಒಂದು ಗೌರ್ಮೆಂಟ್ ಶಾಲೆ ಮುಚ್ಚೋಂಥ ಸಂದರ್ಭದಲ್ಲಿದ್ದಂಥ ಗೌರ್ಮೆಂಟ್ ಶಾಲೆನ ಒಂದು ದತ್ತಕ್ಕೆ ತಗೊಂಡು ಸುಮಾರು ಇವತ್ತು 300 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಂಥ ಕೆಲಸ ಮಾಡಿದ್ದೀವಿ. ಅದರಿಂದ ಶುರುವಾಗಿ ಒಂದು ಫ್ಲಡ್ ಬಂತು. ಆ ಫ್ಲಡ್ ಬಂದಾಗ ಎಷ್ಟೋ ಜನಕ್ಕೆ ಅನ್ನ ಇರಲಿಲ್ಲ, ಆಶ್ರಯ ಇರಲಿಲ್ಲ. ಒಂದೇ ಒಂದು ತಿಂಗಳಲ್ಲಿ ಒಂದು 30 ಮನೆಗಳು ಕಟ್ಟಂಥ ಸಾಧನೆಯನ್ನು ಮಾಡಿದ್ದೀವಿ. ಜೊತೆಗೆ ಸಾವಿರಾರು ಜನ ನಿರಾಶ್ರಿತರಿಗೆ ಟಾರ್ಪಲನ್ನು ವಿತರಣೆ ಮಾಡಿದ್ದೀವಿ. ಕೊರೋನಾ ಅಂಥ ಸಂದರ್ಭದಲ್ಲಿ ಒಂದು ಆಕ್ಸಿಜನ್ ವ್ಯಾಲ್ಯೂನ ತಿಳ್ಕೊಬೇಕಾದಂಥ ಸಂದರ್ಭದಲ್ಲಿ ಸುಮಾರು ಹೆಲ್ತಿ ಆಗಿ ಅದಕ್ಕೋಸ್ಕರ ನಮಗೆ ಒಂದು ಆಕ್ಸಿಜನ್ ಎಷ್ಟು ಕೊರತೆ ಇದೆ ಅನ್ನೋ ಸಂದರ್ಭನ ತಿಳ್ಕೊಂಡು ಹ್ಯಾಪಿ ಫೌಂಡೇಶನ್, ಸುಮಂಗ್ಲಿ ಟ್ರಸ್ಟ್, ನಮ್ಮ ರೋಟ್ರಿ ಇವಂಥ ಸಂದರ್ಭಗಳನ್ನ ಇವಾಗಲೆಲ್ಲ ಬಳಸ್ಕೊಂಡು ಸುಮಾರು 15-20 ಸಾವಿರ ಗಿಡನ ಉಣ್ಣಂಥ ಒಂದು ಒಳ್ಳೆ ಕೆಲಸನ ಮಾಡಿದ್ವಿ. ಅದು ತೃಪ್ತಿ ತಂದಿದೆ. ನಿಮ್ಮ ಸಾಧನೆಗೆ ಪ್ರೇರಣೆ ಯಾರು? ನಮ್ಮ ತಂದೆ, ನನ್ನ ತಾಯಿ, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿ, ಮಕ್ಕಳು. ಹೌದು, ಖಂಡಿತವಾಗ್ಲೂ ಅವರೇ ನಮ್ಮ ಪ್ರೇರಣೆ. ಇಲ್ಲಾಂದರೆ ನಾವು ಈ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹೆಂಡತಿ ಮಕ್ಕಳೇ ಇದಕ್ಕೆ ತುಂಬ ಪ್ರೇರಣೆ. ನೀವು ಮಾಡ್ತಿರೋಂಥ ಕೆಲಸ ನಿಮ್ಗೆ ತೃಪ್ತಿ ತಂದಿದೆ ಅಂದರೆ ಖಂಡಿತವಾಗ್ಲೂ ಮಾಡಿ ಅಂತ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ. ಪುರುಷನಿಂದ ಹೆಂಡತಿಯ ಸಕ್ಸಸ್ ಖಂಡಿತವಾಗ್ಲೂ ಇರುತ್ತೆ. ಅದು ಗಾದೆನೇ ಇದೆಯಲ್ಲ, ಖಂಡಿತವಾಗ್ಲೂ ಇರುತ್ತೆ. ನಾವು ಹೇಳೋದೇನಿಲ್ಲ. ಅವ್ರಿಗೆ ದೇವರು ಅಂಥ ದೊಡ್ಡ ಮನಸ್ಸು ಕೊಟ್ಟಿದ್ದಾರೆ. ಅವ್ರಿಗೆ ಬಡ ಜನಕ್ಕೆ ಸಹಾಯ ಮಾಡಬೇಕು ಅನ್ನೋದು, ಮತ್ತು ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಕೊಟ್ಟಿದ್ದಾರಲ್ಲ, ಅದೇ ಅವ್ರಿಗೆ ಒಳ್ಳೆ ದಾರಿ ತೋರಿಸ್ತಾ ಇದೆ. ಹಂಗೆ ಕರ್ಕೊಂಡು ಹೋಗ್ತಾ ಇದೆ. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸರ್.